ಅಶ್ಲೀಲ ಪದ ಬಳಕೆ, ಅದರಲ್ಲೂ ಕೂಡ ಮಹಿಳೆಯರಿಗೆ ಅಗೌರವ ತರುವಂತಹ ಕೆಲವೊಂದು ಸಾಹಿತ್ಯ. ಹೀಗೆ ಜೋಗಿ ಪ್ರೇಮ್ ನಿರ್ದೇಶನದ ಕೇಡಿ ಸಿನಿಮಾದ ಈ ಒಂದು ಸಾಂಗ್ ಇದೆಯಲ್ಲ, ಸೆರ್ಸಾ ಸರ್ಗೆ ಅನ್ನುವಂತ ಈ ಒಂದು ಸಾಂಗ್ ವಿವಾದ ಬಹಳಷ್ಟು ಇದೀಗ ಜೋರಾಗ್ತಾ ಇದೆ. ಜೋಗಿ ಪ್ರೇಮ್ನನ್ನ ಈಗಲೂ ಕೂಡ ಈ ಒಂದು ಸೆರಗಿನ ವಿವಾದ ಬಿಡ್ತಾ ಇಲ್ಲ, ಬೆನ್ನು ಬಿಡ್ತಾ ಇಲ್ಲ. ಹಾಡನ್ನೇ ಬದಲಿಸೋಕೆ ಇದೀಗ ಹೊರಟ್ರು, ತಣ್ಣಗಾಗ್ತಿಲ್ಲ ಆಕ್ರೋಶ. ಹಾಡಿನಲ್ಲಿ ಅಶ್ಲೀಲತೆ ಇದೆ. ನಿರ್ದೇಶಕ ಪ್ರೇಮ್ಗೆ ನೋಟಿಸ್ ಬಂದಿದೆ. ಈಗ ಪ್ರೇಮ್ ಸೇರಿದಂತೆ ಹಲವರಿಗೆ ಮಹಿಳಾ ಆಯೋಗದಿಂದ ಬುಲಾವ್ ಬಂದಿದೆ. ಕೇಡಿ ಚಿತ್ರತಂಡಕ್ಕೆ ಮಹಿಳಾ ಆಯೋಗದಿಂದ ನೋಟಿಸ್ ಹೋಗಿದೆ. ಈಗ ಮಾರ್ಚ್ 24ನೇ ತಾರೀಖರಂದು ನೋಟಿಸ್ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಲಾಗಿದೆ. ನಿರ್ದೇಶಕ, ಗೀತ ರಚನೆಕಾರ ಪ್ರೇಮ್, ನಿರ್ಮಾಪಕ ವೆಂಕಟ್ ನಾರಾಯಣ್, ನಟಿ ನೋರಾ ಫತೇಹಿ, ನಟ ಸಂಜಯ್ ದತ್, ರಕೀಬ್ ಆಲ್ಬಮ್ಗೆ ಇದೀಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಮಹಿಳಾ ಆಯೋಗ ಈಗ ಈ ಒಂದು ಹಾಡನ್ನೇ ಬದಲಿಸಿ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹಾಜರಾಗಲು ವಿಫಲವಾದರೆ ಕಾನೂನಿನ ಪ್ರಕಾರ ನಾವು ಸೂಕ್ತವಾದಂತಹ ಕ್ರಮ ತಗೋತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಜೋಗಿ ಪ್ರೇಮ್ ಬೆನ್ ಬಿಡ್ತಾ ಇಲ್ಲ ಈ ಒಂದು ಸಾಂಗಿನ ವಿವಾದ. ಹಾಡನ್ನೇ ಬದಲಿಸ್ತೀವಿ ಅಂತ ಹೇಳಿ ಸಿನಿಮಾ ತಂಡ ಹೊರಟಿರುವಂಥದ್ದು. ಜೋಗಿ ಪ್ರೇಮ್ ಕೂಡ ಹಾಡನ್ನೇ ಬದಲಿಸ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಈಗಾಗಲೇ ಹಿಂದಿ ವರ್ಷನ್ ಹಾಡು ಏನಿತ್ತು ಇದನ್ನ ಯೂಟ್ಯೂಬ್ನಿಂದ ಡಿಲೀಟ್ ಮಾಡಲಾಗಿದೆ ಒಂದು ಕಡೆ. ಮತ್ತೊಂದು ಕಡೆ ಕನ್ನಡ ವರ್ಷನ್ ಅಲ್ಲಿ ಇರುವಂತಹ ಈ ಹಾಡನ್ನ ಕಂಪ್ಲೀಟ್ ಆಗಿ ಬದಲಿಸ್ತೀವಿ ಅಂತ ಹೇಳಿ ಪ್ರೇಮ್ ಮುಂದಾಗಿದ್ದಾರೆ. ಅಷ್ಟೊಂದು ಆಕ್ರೋಶ ವ್ಯಕ್ತ ಆಯಿತು. ಇದರಲ್ಲಿ ಕೆಲವೊಂದು ಪದ ಬಳಕೆ ಅಥವಾ ಕೆಲವೊಂದು ಸಾಹಿತ್ಯ ಇದೆಯಲ್ಲ, ಇದೆಲ್ಲವೂ ಕೂಡ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಅಗೌರವವನ್ನ ತರುತ್ತೆ ಅನ್ನುವಂಥ ಒಂದು ಆಕ್ರೋಶ ಮಹಿಳಾ ಆಯೋಗದಿಂದ ಹಾಗೂ ಹಲವು ಕಡೆ ಇದೇ ಒಂದು ವಿರೋಧ ವ್ಯಕ್ತ ಆಗ್ತಾ ಇದೆ ಈ ಒಂದು ಹಾಡಿಗೆ. ಅದರಲ್ಲೂ ಕೂಡ ಈ ಹಾಡಿನಲ್ಲಿ ಅಶ್ಲೀಲತೆ ಇದೆ. ಹಾಗಾಗಿ ಇದೀಗ ಪ್ರೇಮ್ಗೆ ನೋಟಿಸ್ ಹೋಗಿದೆ. ಮಹಿಳಾ ಸೇರಿದಂತೆ ಹಲವರಿಂದ ಈ ಒಂದು ಮಹಿಳಾ ಆಯೋಗ ಬುಲಾವ್ ಬಂದಿರುವಂಥದ್ದು. ಕೆಡಿ ಚಿತ್ರತಂಡಕ್ಕೆ ಮಹಿಳಾ ಆಯೋಗದಿಂದ ಈಗ ನೋಟಿಸ್ ಹೋಗಿದೆ. ಮಾರ್ಚ್ 24ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಈಗ ಜಾರಿ ಮಾಡಲಾಗಿದೆ. ಯೂಟ್ಯೂಬ್ನಿಂದ ಎತ್ತಂಗಡಿ ಆಯಿತು ಕೆಡಿ ಸಿನಿಮಾದ ಹಾಡು. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ. ಸರ್ಸೆ ಸಾಂಗ್ ಮೂವ್ ಆಗಿದೆ. ಈಗ ಸರ್ಸೆ ಸಾಂಗ್ ನ ರಿಮೂವ್ ಮಾಡಿರುವಂತದ್ದು. ಈಗಾಗಲೇ ಹಿಂದಿ ವರ್ಷನ್ ಡಿಲೀಟ್ ಆಗಿತ್ತು. ಈಗ ಸರ್ಸೆ ಸಾಂಗ್ ಕೂಡ ರಿಮೂವ್ ಮಾಡಲಾಗಿದೆ. ಸರ್ಕೆ ಚುನರಿಯ ಹಾಡಿನ ಮೇಲೆ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತ್ತು. ಲೋಕಸಭೆಯಲ್ಲೂ ಕೂಡ ಸದ್ದಾಯಿತು ಈ ಒಂದು ಸಾಂಗ್ ವಿಚಾರ. ಅದಾದ ನಂತರ ಕೇಂದ್ರ ಸರ್ಕಾರದಿಂದ ಹಿಂದಿ ವರ್ಷನ್ ಅಂದ್ರೆ ಸರ್ಕೆ ಚುನರಿಯ ಸಾಂಗ್ ನ ಈಗಾಗಲೇ ಬ್ಯಾನ್ ಮಾಡಲಾಗಿದೆ. ಹಿಂದಿ ಬಳಿಕ ಕನ್ನಡ, ಮಲಯಾಳಂ, ತೆಲುಗು, ತಮಿಳು ಹಾಡು ಕೂಡ ಈಗ ಗಾಯಬ್ ಆಗೋಗಿದೆ. ಕಾರಣ ಏನು ಅಂತಂದ್ರೆ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಕೆಲವೊಂದು ಪದ ಬಳಕೆ, ಅದು ಕೂಡ ನಿರ್ದೇಶಕ ಪ್ರೇಮ್ ಇಂಥ ಒಂದು ಪದ ಬಳಕೆ ಅಥವಾ ಇಂಥ ಒಂದು ಸಾಹಿತ್ಯವನ್ನ ಬರೀಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಜನ ಪ್ರಶ್ನೆ ಮಾಡಿದ್ರು. ಈ ಮಟ್ಟಕ್ಕೆ ಇಷ್ಟೊಂದು ಕೀಳುಮಟ್ಟಕ್ಕೆ ಇಳಿದಿದ್ದಾರಾ ಅನ್ನುವಂಥ ಆಕ್ರೋಶ ವ್ಯಕ್ತ ಆಯಿತು. ಅದಾದ ನಂತರ ಕೇಂದ್ರ ಸರ್ಕಾರದಲ್ಲೂ ಕೂಡ ಸದ್ದಾಯಿತು ಈ ಒಂದು ಸಾಂಗ್ ವಿವಾದ. ಈಗ ನೋಟಿಸ್ ಹೋಗಿದೆ ಒಂದು ಕಡೆ ಮಹಿಳಾ ಆಯೋಗದಿಂದ, ಖುದ್ದು ಸುಮೋಟ ಕೇಸ್ ದಾಖಲಾಗಿದೆ. ಅದಾದ ನಂತರ ಈಗ ಒಂದು ನೋಟಿಸ್ ಹೋಗಿದೆ. 24ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಆ ಒಂದು ಹಿಂದಿ ವರ್ಷನ್ ಸಾಂಗ್ ಇತ್ತು, ಆ ಒಂದು ಸಾಂಗ್ ಕೂಡ ಬ್ಯಾನ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು ನೋಡ್ತಾ ಇದ್ವಿ. ಫೈನಲಿ ಈಗ ಹಿಂದಿ ವರ್ಷನ್ ಡಿಲೀಟ್ ಆಯಿತು. ಈಗ ಬೇರೆ ಭಾಷೆಯಲ್ಲೂ ಕೂಡ ಎಲ್ಲವೂ ಕೂಡ ಯೂಟ್ಯೂಬ್ನಿಂದ ಡಿಲೀಟ್ ಮಾಡ್ತಾ ಇದ್ದಾರೆ. ಆದ್ರೂ ಮಹಿಳಾ ಆಯೋಗ ಇವಾಗ ಏನ್ ಮಾಡುತ್ತೆ ಅಥವಾ ಈ ಕುರಿತು ಸಿನಿಮಾ ತಂಡ ಏನ್ ರಿಯಾಕ್ಟ್ ಮಾಡಬಹುದು ಅಂತ? ಎಸ್ ರೋಶಿನಿ, ಈಗಾಗಲೇ ಕೆಡಿ ಸಿನಿಮಾಗೆ ಒಂದು ಸಂಕಷ್ಟವೇ ಎದುರಾಗಿದೆ. ಸಿನಿಮಾದ ಹಾಡನ್ನ ಬಿಟ್ಟರು ಕೂಡ ಅವರ ಚಿತ್ರತಂಡವನ್ನ ಈ ಹಾಡು ಬಿಡ್ತಾ ಇಲ್ಲ. ಆ ಹಾಡು ಈಗ ಅವ್ರನ್ನ ಎಲ್ಲಿವರೆಗೂ ತಂದು ನಿಲ್ಸಿದೆ ಅಂದ್ರೆ ಮುಂಬೈ ಮತ್ತೆ ದೆಹಲಿವರೆಗೂ ಅಲಿಯುವಂತೆ ಮಾಡಿದೆ. ಈಗಾಗಲೇ ನಿರ್ದೇಶಕ ಪ್ರೇಮ್ ಅವರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮತ್ತೆ ಜೊತೆಗೆ ಚಿತ್ರತಂಡಕ್ಕೆ ಮತ್ತೊಂದು ಈಗ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು, ರಾಷ್ಟ್ರೀಯ ಮಹಿಳಾ ಆಯೋಗ ಈಗ ಅವ್ರಿಗೆ ಬುಲಾವನ್ನ ಕೊಟ್ಟಿರ್ತಕ್ಕಂಥದ್ದು. ಮಾರ್ಚ್ 20ನೇ ತಾರೀಕಿಗೆ ಬಂದು ಅದಕ್ಕೆ ಸ್ಪಷ್ಟನೆಯನ್ನ ನೀಡಬೇಕು. ಇದು ಯಾವ ರೀತಿ ಅಂದ್ರೆ ಹಾಡನ್ನ ಹೇಗೆ ರಚನೆ ಮಾಡಿದ್ರೆ, ಯಾಕೆ ಯಾವ ಉದ್ದೇಶದಿಂದ ಈ ರೀತಿಯಾದಂತಹ ಸಾಲುಗಳನ್ನ ಬಳಸಿದ್ರು ಅಂದ್ರೆ ಅಶ್ಲೀಲ ಪದಗಳಿಂದ ಕೂಡಿದಂತಹ ಒಂದು ಏನು ಸಾಂಗ್ ಇತ್ತು, ಅದರಲ್ಲಿ ಸಾಕಷ್ಟು ರೀತಿಯ ವಿವಾದವನ್ನ ಸೃಷ್ಟಿಸುವಂತಹ ಮತ್ತೆ ದ್ವಂದ್ವಾರ್ಥಗಳನ್ನ ಸೃಷ್ಟಿಸುವಂತಹ ಪದಗಳನ್ನ ಬಳಸಲಾಗಿತ್ತು. ಹಾಗಾಗಿ ಗೀತ ರಚನೆಕಾರರು ಮತ್ತು ನಿರ್ದೇಶಕರಾದ ಪ್ರೇಮ್ ಅವರಿಗೆ, ನಿರ್ಮಾಪಕರಾದ ವೆಂಕಟ್ ನಾರಾಯಣ್ ಅವರಿಗೆ ಮತ್ತೆ ನೋರಾ ಫತೇಹಿ ಮತ್ತೆ ಸಂಜಯ್ ದತ್ ಅವರ ಸಾಂಗ್ ನಲ್ಲಿ
ಕಾಣಿಸ್ಕೊಂಡಂತಹ ಈ ಮುಖ್ಯ ಪಾತ್ರಧಾರಿಗಳೇನಿದ್ರು ಸಂಜಯ್ ದತ್ ಮತ್ತೆ ನೂರಾ ಫತೇಹಿ ಬಾಲಿವುಡ್ ನ ನಟರು, ಅವ್ರಿಗೂ ಕೂಡ ಈ ಒಂದು ಬುಲಾವನ್ನ ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರೀಯ ಮಹಿಳಾ ಆಯೋಗ. ಸೊ 24ನೇ ತಾರೀಕಿಗೆ ಖುದ್ದು ಹಾಜರಾಗ್ಬೇಕು. ಇದೇನಾದ್ರೂ ಅವತ್ತು ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಅಥವಾ ಹಾಜರಾಗದೇ ಇದ್ರೆ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಲಾಗುವ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿರ್ತಕ್ಕಂಥದ್ದು. ಆದ್ರೆ ಇನ್ನು ಇದು ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ಸಾಂಗ್ ಅನ್ನ ಕನ್ನಡ ಹಿಂದಿಯಲ್ಲಿ ಬ್ಯಾನ್ ಮಾಡಿದ್ರು. ಅಂದ್ರೆ ಒಂದು ಸಭೆಯಲ್ಲಿ ಸೊ ಬ್ಯಾನ್ ಆಗಿತ್ತು. ಅದಾದ ಬಳಿಕ ಈಗ ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಮತ್ತೆ ಎಲ್ಲ ಭಾಷೆ ಅಂದ್ರೆ 5 ಭಾಷೆಯಲ್ಲಿ ಸಾಂಗ್ ರಿಲೀಸ್ ಆಗಿತ್ತು. ಪ್ಯಾನ್ ಇಂಡಿಯಾ ಸಿನಿಮಾ ಅಂದಾಗ 5 ಭಾಷೆಯಲ್ಲಿನೂ ಸಾಂಗ್ ರಿಲೀಸ್ ಆಗಿತ್ತು. ಆ 5 ಭಾಷೆಯ ಎಲ್ಲ ಅಂದ್ರೆ ವರ್ಷನ್ ಏನಿತ್ತು ಆ ವರ್ಷನ್ ಹಾಡುಗಳನ್ನ ಈಗಾಗಲೇ ಯೂಟ್ಯೂಬ್ ನಿಂದ ಎತ್ತಂಗಡಿ ಮಾಡಲಾಗಿದೆ. ಮುಂದಿನ ದಿನದಲ್ಲಿ ಕಾನೂನಿನ ತೊಡಕು ಮತ್ತೆ ಈ ಒಂದು ಚಿತ್ರತಂಡಕ್ಕೆ ಯಾವ ರೀತಿಯಾಗಿ ಎದುರಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರೋಶ್ನಿ. ಎಸ್, ಥ್ಯಾಂಕ್ ಯು ಧನು ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಸಿನಿಮಾ ತಂಡಕ್ಕೆ ಈಗ ನೋಟಿಸ್ ಬಂದಿದೆ, ಹಾಗಾಗಿ ಖುದ್ದು ತಾವೇ ಬಂದು ನೋಟಿಸ್ಗೆ ಈ ಒಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಇದೀಗ ನೋಟಿಸ್ ಹೋಗಿದೆ. ಹಾಗಾಗಿ ನೋಡ್ಬೇಕಾಗುತ್ತೆ ವಿಚಾರಣೆಯ ನಂತರ ಏನಾಗುತ್ತೆ ಅಂತ ಹೇಳಿ.